ಹಿಂದೆ ಒಂದು ದಿನ ಎಲ್ಲರಂತೆ ನನಗೂ ಬಾಳಿನಲ್ಲಿ ಆದರ್ಶವಿತ್ತು. 1000 ಸವಿಗನಸುಗಳಿದ್ದವು. ಎಲ್ಲರಂತೆ ನಾನು ಬದುಕಿ ಬಾಳಿ ಹೆಸರು ಉಳಿಸಿ ಸಾಯಬೇಕೆಂಬ ಬಯಕೆ ಇತ್ತು. ಆದರೆ ಅದೆಲ್ಲ ಇಂದು ಯಾವುದೋ ಪ್ರಾಚೀನ ಕಾಲದಲ್ಲಾದ ಕತೆ, ಇಂದು ಕಂಡ ಕನಸು ಎನಿಸುತ್ತದೆ. ಚಿಕ್ಕಂದಿನಿಂದಲೂ ನನಗೆ ಪುಸ್ತಕಗಳನ್ನು ಓದುವ ಚಪಲ. ಜೊತೆಯವರು ಆಟ ಪಾಠಗಳಲ್ಲಿ ಒತ್ತು ಕಳೆಯುವಾಗ ನಾನು ಗ್ರಂಥ ವಾಚನದಲ್ಲಿ ಹೊತ್ತು ಕಳೆಯುತ್ತಿದ್ದೆ. ಸಂಗೀತದಲ್ಲಿ ಆಸಕ್ತಿ ನನ್ನ ಮನೆತನದಲ್ಲಿ ರಕ್ತಗತವಾಗಿ ಬಂದ ಗುಣ. ಯಾವ ಪಾಪದ ಫಲವು ನನಗೂ ಸಂಗೀತದಲ್ಲಿ ಆಸಕ್ತಿ ಬೆಳೆದುದಲ್ಲದೆ ನಾಟಕಗಳಲ್ಲೂ ಅಭಿರುಚಿ ಬೆಳೆಯಿತು. ಮನೆಯವರು ಯಾರೂ ನನ್ನ ಅಭಿವೃದ್ಧಿಯ ದಾರಿಯಲ್ಲಿ ಅಡ್ಡ ಬರಲಿಲ್ಲವಾದುದರಿಂದ ಅವು ಅಭಿವೃದ್ಧಿಯಾಗಿ ಮಾತ್ರವೇ ಉಳಿಯದೆ ಬಾಳ ಕನಸಾಗಲು ಅನುಕೂಲವಾಯಿತು. ಜೊತೆಯವರೊಂದಿಗೆ ಬೆರೆಯಬೇಕೆಂಬ ಆಸಕ್ತಿ ಅಷ್ಟಾಗಿ ಇರಲಿಲ್ಲವಾದುದರಿಂದ ಮನೆಯಲ್ಲಿ ಬೇಸರವಾದರೆ ಯಾವುದಾದರೂ ಪುಸ್ತಕವನ್ನು ಹಿಡಿದು ಊರ ಆಚೆ ಗುಡ್ಡದ ಬದಿಯಲ್ಲಿದ್ದ ಕಾಡನ್ನು ಸೇರಿಬಿಡುತ್ತಿದ್ದೆ. ಶೆಲ್ಲಿ, ಸ್ವಿನ್ಬರ್ಗ್, ಕಾಳಿದಾಸ, ರತ್ನಾಕರವಣ್ಣಿ, ಜೆನ್ನ, ಡಿ.ಎಚ್. ಲಾರೆನ್ಸ್ ಇವರ ಅಮರ ಕೃತಿಗಳೇ ನನಗೆ ಗೆಳೆಯರಾಗಿದ್ದವು. ಅವರ ಕಾವ್ಯದ ಮಧುಸಂಗಮದಲ್ಲಿ ನನ್ನ ಬಾಳ ಸ್ವಪ್ನ ರೂಪ ತಳೆಯುತ್ತಿತ್ತು. ಮನಸ್ಸು ಸ್ವಪ್ನಗಾಮಿಯಾಗಿ ತನ್ನದೇ ಯಾವುದೋ ಒಂದು ಲೋಕವನ್ನು ನಿರ್ಮಿಸಿಕೊಳ್ಳುತ್ತಿತ್ತು. ನಾನು ಪ್ರೌಢ ಪಾಠಶಾಲೆಯಲ್ಲಿ ಓದುತ್ತಿರುವಾಗ ಉಪಾಧ್ಯಾಯರೊಬ್ಬರಿದ್ದರು. ಅವರ ಹೆಸರು ಗುರುರಾಯರೆಂದು. ಅವರಿಗೆ ನನ್ನನ್ನು ಕಂಡರೆ ಅದೇನೋ ಗಾಢ ವಿಶ್ವಾಸ. ಶಾಲೆಯಲ್ಲಿ ಅವರು ನನಗೆ ಉಪಾಧ್ಯಾಯರಾಗಿದ್ದರು, ಶಾಲೆಯಿಂದ ಆಚೆಗೆ ಅವರು ನನ್ನ ಮಿತ್ರರಂತೆ ಇದ್ದರು. ನನ್ನ ಅಭ್ಯಾಸ, ಆದರ್ಶ, ಕನಸುಗಳು ಕೆಣಕುತ್ತಿದ್ದ 1000 ಸಮಸ್ಯೆಗಳನ್ನು ಅವರೊಂದಿಗೆ ಚರ್ಚಿಸುತ್ತಿದ್ದೆ. ನಾನು ಯಾವುದೇ ಬಗೆಯ ಪ್ರಶ್ನೆಯನ್ನು ಕೇಳಿದರೂ ಅವರು ಬೇಸರಿಸುತ್ತಿರಲಿಲ್ಲ, ನಿರ್ಬಿಡೆಯಾಗಿ ತಮಗೆ ತೋಚಿದ ಸಮಾಧಾನವನ್ನು ಹೇಳುತ್ತಿದ್ದರು. ಇಷ್ಟು ವರ್ಷಗಳಾದ ಮೇಲೂ ಅವರು ಹೇಳುತ್ತಿದ್ದ ಮಾತುಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವರು ನಮ್ಮ ಶಾಲೆಗೆ ಬಂದು ನಮ್ಮಿಬ್ಬರ ಪರಿಚಯ ಬೆಳೆದ ಮೇಲೆ ನಾವಿಬ್ಬರೂ ಪ್ರತಿನಿತ್ಯ ಸಂಜೆಯೂ ರಾತ್ರಿ ಹೋಗಿ ಬಯಲಿನಲ್ಲಿ ಕೂತು ಕತ್ತಲಾಗುವವರೆಗೂ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದವು. ಅವರದೊಂದು ಅಪರೂಪ ಜೀವರಾಜ. ನೋಡಲು ಅಷ್ಟೇನೂ ಅಂದವಾದ ಮೈ ಕಟ್ಟಲ್ಲ ಅವರದು ಕುಳ್ಳು ಶರೀರ, ಉಬ್ಬು ಹಲ್ಲು, ಕಣ್ಣಿಗೆ ದಪ್ಪ ಕನ್ನಡಕ, ಮನೆ ತುಂಬಾ ಮಕ್ಕಳು. ಬರುತ್ತಿದ್ದ ಸಂಬಳ ಸಂಸಾರ ನಿರ್ವಹಣಕ್ಕೆ ಸಾಲದೆ ಬರುತ್ತಿದ್ದರಿಂದ ಹುಡುಗಿಯ ಅಂದ ಚಂದಕ್ಕೆ ಗಮನ ಕೊಡುವುದಿರಲಿ, ಅದರ ಸುಪ್ರತೆಗೆ ಕೂಡ ಗಮನ ಕೊಡಲು ಆಗುತ್ತಿರಲಿಲ್ಲ. ಅವರ ಈ ವರ ರೂಪದಿಂದಾಗಿ ಅವರು ಎಷ್ಟೋ ಜನ ಹುಡುಗರಿರಲಿ ಸಹೋಪಾಧ್ಯಾಯರ ಪರಿಹಾಸ್ಯಕ್ಕೂ ಗುರಿಯಾಗಿದ್ದರು. ಆದರೆ ಪರಿಹಾರಕ್ಕೆ ಪಾತ್ರವಾದ ಅವರ ಮೈಯೊಳಗೆ ಎಂಥ ಸುಂದರವಾದ ಹೃದಯವಿತೆಂಬುದು ಅವರ ಆತ್ಮೀಯ ಪರಿಚಯ ಮಾಡಿಕೊಳ್ಳದವರಾರಿಗೂ ತಿಳಿಯುತ್ತಿರಲಿಲ್ಲ. ಕೆಲವರು ತಮ್ಮನ್ನು ತಮ್ಮ ಬೆನ್ನ ಹಿಂದೆ ಪರಿಹಾಸ್ಯ ಮಾಡುತ್ತಾರೆ ಎಂಬುದು ಅವರಿಗೂ ತಿಳಿದಿತ್ತು. ಅವರು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ, ಆದರೂ ಅವರದು ಮಾನವ ದೇಹ. ಒಂದೊಂದು ವೇಳೆ ಅವರಿಗೂ ನೋವಾಗುತ್ತಿತ್ತು. ಒಂದು ಸಲ ಹೀಗೆ ನೋವಾದಾಗ ನನಗೆ ಹೇಳಿದ್ದರು, ಸದಾಶಿವ, ನನ್ನನ್ನು ಎಷ್ಟೋ ಜನ ಪರಿಹಾಸ್ಯ ಮಾಡುತ್ತಾರೆ. ಅದನ್ನು ಹಚ್ಚಿಕೊಳ್ಳಬಾರದು ಎಂದು ಸಮಾಧಾನ ಮಾಡಿಕೊಳ್ಳುತ್ತೇನೆ. ಆದರೂ ಒಂದೊಂದು ಸಲ ಮನಸ್ಸಿಗೆ ನೋವಾಗುತ್ತದೆ. ಅಂಥ ಹೊತ್ತಿನಲ್ಲಿ ಏಸು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ತಂದೆ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆ ಎಂಬುದು ಅವರಿಗೆ ತಿಳಿದಿಲ್ಲ ಎಂದದ್ದು. ಜನ ನೋಡುವುದು ಈ ಮೈಯನ್ನು, ಅವರ ಪ್ರೀತಿ, ಅಭಿಮಾನ, ವಿಶ್ವಾಸ, ಕ್ರೋಧ ಎಲ್ಲವೂ ಈ ಮೈಮಟ್ಟದಲ್ಲೇ ಪರ್ಯಾವಸಾನವಾಗುತ್ತದೆ. ಎಂತಲೇ ಅದಾವುದು ಬಹುಕಾಲ ಬಾಳುವುದಿಲ್ಲ. ಆದರೆ ದೇವರು ನೋಡುವುದು ಈ ಮೈಯನ್ನಲ್ಲ, ಇದರೊಳಗೆ ಅವನೇ ಇಟ್ಟಿರುವ ಆತ್ಮವನ್ನು. ಆತ್ಮ ದೇವರು ನಮ್ಮಲ್ಲಿ ಇಟ್ಟಿರುವ ಧರ್ಮದನ. ಅದಕ್ಕೆ ನಾವೇನು ಮೋಸ ಮಾಡುತ್ತೇವೋ, ಅದನ್ನೆಲ್ಲಿ ಕುರೂಪಗೊಳಿಸುತ್ತೇವೆಯೋ, ಅದಕ್ಕೆಲ್ಲಿ ಅಪಚಾರ ಬಗೆಯುತ್ತೇವೋ ಎಂಬುದನ್ನೇ ನೋಡುತ್ತಿರುತ್ತಾನೆ. ಆದುದರಿಂದ ಅದನ್ನು ನಿರ್ಮಲವಾಗಿ, ಸುಂದರವಾಗಿ, ಅಕೃತ್ರಿಮವಾಗಿ ಇಡುವುದು ನಮ್ಮ ಕರ್ತವ್ಯ. ಅದು ಚೆನ್ನಾಗಿದ್ದರೆ ಈ ಲೋಕದ ಚಿಂತೆ ಬೇಡ ಎಂದು. ಒಮ್ಮೊಮ್ಮೆ ಅವಕಾಶ ಒದಗಿದಾಗಲೂ ಅವರು ತಮ್ಮ ಬಾಳಿನ ಅನುಭವ ಸ್ಥಳದ ಅಮೃತವನ್ನು ನನ್ನ ಬಾಳಿಗೆರೆದು ಅದನ್ನು ಹದ ಮಾಡುತ್ತಿದ್ದರು. ನನ್ನ ಬಾಳಿನಲ್ಲಿ ಆದರ್ಶ ಶ್ರದ್ಧೆಯನ್ನು ಬೆಳೆಸಿದವರು ಅವರೇ. ಅವಕಾಶ ಒದಗಿದಾಗಲಿಲ್ಲ ಅವರು ನನಗೆ ಹೇಳುತ್ತಿದ್ದರು, ಪ್ರತಿಯೊಬ್ಬರಿಗೂ ಅವರವರ ಮನೋಧರ್ಮ, ಹೃತ್ಪಿಪಾಸೆಗಳಿಗೆ ಅನುಗುಣವಾಗಿ ಆದರ್ಶವನ್ನು ರೂಪಿಸಿಕೊಳ್ಳುವ ಅಧಿಕಾರವಿದೆ. ಯಾರೊಬ್ಬರ ಆದರ್ಶವೂ ನಿನ್ನ ಬಾಳಿನ ಆದರ್ಶವಾಗಬೇಕೆಂಬ ಕಡ್ಡಾಯವೇನೂ ಇಲ್ಲ. ಬೇರೆಯವರ ಬಾಳ ಆದರ್ಶದಲ್ಲಿ ನಿನ್ನ ಆದರ್ಶಕ್ಕೆ ಸರಿ ಹೋಗುವುದಿದ್ದರೆ ಆಯ್ದು ಅಳವಡಿಸಿಕೋ. ಎಲ್ಲರಿಗೂ ಅವರ ಆದರ್ಶವನ್ನು ಬಾಳಿನಲ್ಲಿ ಸಾಧಿಸುವುದಾಗುವುದಿಲ್ಲ ಸದಾಶಿವ. ಆದರೆ ಮಾನವ ಪ್ರಯತ್ನಕ್ಕೆ ಸಾಧ್ಯವಾದ ಮಟ್ಟಿಗೂ ಆದರ್ಶದ ದಾರಿಯಲ್ಲಿ ಬಾಳುವುದೇ ಆದರ್ಶ. ನಮ್ಮ ಬಾಳು ಎರಡಕ್ಕೂ ಸಾರ್ಥಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಬಾಳನ್ನು ನಿನ್ನದಾಗಿಯೇ ಉಳಿಸಿಕೋ. ದೇವರು ನಿನಗೆ ಆ ಬಲ ಕೊಡಲಿ ಎಂದು. ಅವರ ಮಾತೆಲ್ಲ ಬರೀ ಉಪದೇಶದಲ್ಲೇ ಮುಕ್ತಾಯವಾಗುತ್ತಿರಲಿಲ್ಲ. ಸಂದರ್ಭ ಒದಗಿದಾಗ ಅವರು ನನ್ನ ಬೆಂಬಲಕ್ಕೆ ಬರುತ್ತಿದ್ದರು. ನಾನು ಶಾಲೆಯಲ್ಲಿ ಓದುತ್ತಿರುವಾಗ ಒಂದು ಸಲ ನಮ್ಮ ಊರಿಗೆ ಒಂದು ನಾಟಕದ ಕಂಪನಿ ಬಂದಿತ್ತು. ಎಲ್ಲ ನಾಟಕದ ಕಂಪನಿಗಳ ಹಾಗೆ ಅದು ಮಾಮೂಲು ಕಂಪನಿ, ಮಾಮೂಲು ನಾಟಕ. ಆದರೆ ಆ ಕಂಪನಿಯ ನಾಯಕ ರತ್ನ ಅದರಲ್ಲಿಯ ನಾರ್ತಕ.
ಈಗ ಯೋಚಿಸಿ ನೋಡಿದರೆ ಅವನಿಗೆ ಶಾಸ್ತ್ರಾನುಸಾರವಾದ ಗೊತ್ತಿರಲಿಲ್ಲವೆನಿಸುತ್ತದೆ. ಆದರೆ ಅದರಲ್ಲಿ ಜೀವವಿತ್ತು, ಪ್ರತಿಭೆಯಿತ್ತು. ಭಾವದ ಉತ್ಕಟತೆ, ರಾಗದ ಉತ್ಕರ್ಷ ಅವನ ಅಂಗಾಂಗ ಭಂಗಿಯಲ್ಲಿ ತಡೆದ ಬೆಣ್ಣೆಯಂತೆ ಮೂಡುತ್ತಿತ್ತು. ಅವನ ನಾಟ್ಯವನ್ನು ನೋಡಿದ ನಂತರ ನನಗೂ ನಾಟ್ಯವನ್ನು ಕಲಿಯಬೇಕೆಂಬ ಅಭಿಲಾಷೆ ಬಲವಾಯಿತು. ಆ ನಾಟಕದ ಕಂಪನಿ ಊರಲ್ಲಿ ಇದ್ದಷ್ಟು ದಿನವೂ ಒಂದು ದಿನವೂ ನಾಟಕ ನೋಡುವುದನ್ನು ತಪ್ಪಿಸಲಿಲ್ಲ. ನಾಟಕದಲ್ಲಿ ನೋಡಿ ಬಂದಿದ್ದನ್ನು ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಅಭ್ಯಾಸ ಮಾಡುತ್ತಿದ್ದೆ. ಅಭ್ಯಾಸ ಮಾಡಿದಂತೆ ಯಾರಲ್ಲಿಯಾದರೂ ಕ್ರಮಬದ್ಧವಾಗಿ ಕಲಿಯಬೇಕು ಎಂಬ ಹುಚ್ಚು ಹೆಚ್ಚಾಯಿತು. ಇನ್ನಾರಲ್ಲಿಯೂ ಅದನ್ನು ಹೇಳಿಕೊಳ್ಳಲು ಸಾಧ್ಯವಿರಲಿಲ್ಲವಾದುದರಿಂದ ನನ್ನ ಪ್ರೀತಿಯ ಉಪಾಧ್ಯಾಯರಲ್ಲಿ ನನ್ನ ಹಂಬಲವನ್ನು ಹೇಳಿಕೊಂಡೆ. ಅದನ್ನೇ ನನ್ನ ಬಾಳಿನ ಆದರ್ಶವನ್ನಾಗಿ ಮಾಡಿಕೊಳ್ಳಬೇಕೆಂಬ ನನ್ನ ಆಕಾಂಕ್ಷೆಯನ್ನು ಅರುಹಿದೆ. ಮೊದಮೊದಲು ಅವರು ಆ ಬಗ್ಗೆ ಉತ್ಸಾಹ ತೋರಿಸಲಿಲ್ಲ. ಇದು ಆದರ್ಶ, ಅದು ಆದರ್ಶ ಎಂತ ಮಾತನಾಡುತ್ತೇವೆ. ಆದರೆ ಬಾಳಿಗೆ ಒಂದು ಹದ ಬರುವವರೆಗೂ ಯಾವುದು ಆದರ್ಶವೆಂಬುದು ತಿಳಿಯುವುದಿಲ್ಲ. ಎಷ್ಟೂ ಸುಳ್ಳು ಆಕಾಂಕ್ಷೆಗಳು ಆದರ್ಶದ ಸೋಗು ಧರಿಸಿ ಮನಸ್ಸನ್ನು ಸೆಳೆಯುತ್ತವೆ. ಹಾಗೆ ಈಗ ನಾಟಕದ ನರ್ತನ ನೋಡಿ ನಿನಗೂ ಕಲಿಯಬೇಕೆಂದು ಆಸೆಯಾಗಿದೆ. 4 ದಿನ ತಡೆ, ನಂತರ ಈ ಉತ್ಸಾಹ ಎಷ್ಟು ನಿಲ್ಲುತ್ತದೆ, ಇಷ್ಟು ಗಾಢವಾಗಿ ಉಳಿಯುತ್ತದೆ ನೋಡಿಕೊಂಡು ನಿರ್ಧರಿಸು ಎಂದರು. ಆಗ ನನಗೆ ಅವರ ಮಾತು ಕಹಿಯಾಗಿ ತೋರಿದರು. ಅವರ ವಿಶ್ವಾಸದಲ್ಲಿ ನಂಬಿಕೆ ಇದ್ದುದರಿಂದ ಎದುರು ಮಾತಾಡದೆ ಸುಮ್ಮನಾದೆ. ಅವರು ಆ ಮಾತು ಹೇಳಿದ ನಂತರ 3-4 ತಿಂಗಳವರೆಗೂ ನಾನು ಅವರೊಂದಿಗೆ ನಾಟ್ಯದ ವಿಷಯ ಎತ್ತಲಿಲ್ಲ. ಅವರು ಪ್ರಸ್ತಾಪ ಮಾಡಲಿಲ್ಲ. ಆದರೆ ನನ್ನ ಹೃದಯದಲ್ಲಿ ಮಾಡಿದ ನಾಟ್ಯಾಕಾಂಕ್ಷೆ ದಿನಕ್ಕೆ ಬೆಳೆಯುತ್ತಿತ್ತು. ಕತೆ, ಕಾದಂಬರಿಯನ್ನು ಓದಿದಾಗ, ಸಂಗೀತವನ್ನು ಕೇಳಿದಾಗ, ಯಾವುದಾದರೂ ಉದ್ಘಾಟ ಭಾವ ಹೃದಯವನ್ನು ಕಲಕಿದಾಗ ನನ್ನೆದೆಯಲ್ಲಿ ಮೂಡಿದ ಭಾವತರಂಗವನ್ನು ಮಾತಿನಲ್ಲಿ ವರ್ಣಿಸುವುದಕ್ಕಿಂತ ಅಂಗಾಂಗ ಚಲನೆಯಲ್ಲಿ ಅಭಿನಯಿಸಿ ತೋರಿಸಬೇಕು ಎನಿಸುತ್ತಿತ್ತು. ಮನೆಯಲ್ಲಿದ್ದ ದೊಡ್ಡ ಕನ್ನಡಿಯೊಂದನ್ನು ಕೋಣೆಯಲ್ಲಿಟ್ಟುಕೊಂಡು ಗ್ರಾಮಫೋನ್ ಪ್ಲೇಟು ಹಾಕಿಕೊಂಡು ಕನ್ನಡಿಯ ಎದುರು ನಿಂತು ನಾಟ್ಯ ಅಭ್ಯಾಸವನ್ನು ಮುಂದುವರಿಸಿದೆ. ನನ್ನ ಮನಸ್ಸಿಗೆ ಸರಿತ್ತು ಚಿಂತೆ, ತಾಳ. ಭಾವದ ಓಟಕ್ಕೆ ಮೈಮನಿಸುವುದು, ಮುಖಭಂಗಿ ಬದಲಾಯಿಸುವುದು, ಮುದ್ರೆಗಳಂತೂ ಪೂರ ನನ್ನ ಕಲ್ಪನಾ ರಾಜ್ಯದ ಕೃತಿಗಳು. ನನ್ನದೇ ಒಂದು ನಾಟ್ಯ ಶಾಸ್ತ್ರ ರಚಿಸಿಕೊಂಡು ಅಭ್ಯಾಸ ನಡೆಸಿದೆ. ನಾನು ಓದಿದ ಕಾದಂಬರಿಯ ಪಾತ್ರದ ಜೀವನದ ಯಾವುದಾದರೂ ಒಂದು ಸನ್ನಿವೇಶವನ್ನು ಮನೆಯಲ್ಲಿ ತಾಯಿಯೋ ಅಜ್ಜಿಯೋ ಹೇಳುತ್ತಿದ್ದ ದೇವರ ನಾಮದ ಭಾವವನ್ನು ನನ್ನ ಅಭಿನಯಕ್ಕೆ ವಸ್ತುವನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ನನ್ನ ಮನಸ್ಸಿಗೆ ನನ್ನ ಅಭ್ಯಾಸ ಒಂದು ಮಟ್ಟವನ್ನು ಮುಟ್ಟುವವರೆಗೂ ಯಾರಿಗೂ ಉಪಾಧ್ಯಾಯರಿಗೂ ಅವರ ವಿಚಾರ ಹೇಳಕೂಡದೆ ಎಂದು ಎನಿಸಿ ಹಾಗೆ ನಿರ್ಧರಿಸಿದೆ. ಒಂದು ದಿನ ನನ್ನ ನಾಟ್ಯವನ್ನು ಪ್ರದರ್ಶಿಸುವ ಸಮಯ ಒದಗಿತು. ಆ ವೇಳೆಗೆ ನನ್ನ ಅಭ್ಯಾಸವು ಒಂದು ನೆಲೆ ಮುಟ್ಟಿದೆಯೆಂದು ನನಗನಿಸಿತು. ನಮ್ಮ ಶಾಲೆಯಲ್ಲಿ ಸ್ಕೂಲ್ ಡೇ ಆಯಿತು. ಶಾಲೆಯ ಬಾಲಕರು ತಮಗೆ ಶಕ್ತಿಯಿರುವ ಕಲೆಗಳ ಪ್ರದರ್ಶನ ಕೊಡಬೇಕೆಂದು ಗೊತ್ತಾಗಿತ್ತು. ನಾನು ಯಾವುದೋ ಹುಚ್ಚು ಹುಮ್ಮಸ್ಸಿನಿಂದ ನಾಟ್ಯ ಪ್ರದರ್ಶನ ಕೊಡುವುದಾಗಿ ಹೇಳಿದೆ. ಆದರೆ ಪ್ರದರ್ಶನಕ್ಕೆ ಮುಂಚೆ ಅದರ ವಿಚಾರವನ್ನು ಯಾರಿಗೂ ತಿಳಿಸಕೂಡದೆ ಎಂದು ಮುಖ್ಯೋಪಾಧ್ಯಾಯರಿಗೆ ಹೇಳಿ ಒಪ್ಪಿಸಿದೆ. ಸ್ಕೂಲ್ ಡೇಸ್ ಸಂಜೆ ನನ್ನ ಜೀವನದಲ್ಲಿ ಒಂದು ಪರ್ವದಿನ. ಪುರಂದರದಾಸರ ಕಂಗಳಿದ್ದಿತಕೋ ಕಾವೇರಿ ರಂಗನ ನೋಡದ ಎಂಬ ಪದವನ್ನು ಅಭಿನಯಿಸಬೇಕೆಂದು ನಿಶ್ಚಯಿಸಿದೆ. ನೃತ್ಯ ಪ್ರದರ್ಶನಕ್ಕೆ ಅಗತ್ಯವಾದ ಯಾವ ಸಲಕರಣೆಗಳೂ ಇರಲಿಲ್ಲ. ಯಾವ ವಾದ್ಯ, ಉಡುಪು, ಹಿಮ್ಮೇಳದ ಬೆಂಬಲವೂ ಇಲ್ಲದೆ 15 ನಿಮಿಷಗಳ ಕಾಲ ಹಾಡನ್ನು ನಾನೇ ಹೇಳುತ್ತಾ ಅಭಿನಯಿಸಿ ತೋರಿಸಿದೆ. ಅದು ಹೇಗಿತ್ತೋ ಏನೋ ಎಲ್ಲರೂ ಮೆಚ್ಚಿಕೊಂಡರು. ನನ್ನ ಮನೆಯವರು ಬಂದಿದ್ದರು. ಅವರೆಲ್ಲರಿಗೂ ಆಶ್ಚರ್ಯವಾಯಿತು. ನಾನಿದನ್ನು ಎಲ್ಲಿ ಅದು ಕಲಿತೆನೆಂದು ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಗುರುಗಳಿಗೆ ಸಂತೋಷವಾಯಿತು. ಉತ್ಸವ ಮುಗಿದ ಮೇಲೆ ಅವರನ್ನು ನೋಡಿ ಹೇಗಿತ್ತು ಎಂದು ಕೇಳಿದೆ. ಅವರ ಕಣ್ಣಲ್ಲಿ ನೀರು ಹನಿಯಿತು. ಸದಾಶಿವ, ನೀನು ಅವತ್ತು ನಾಟ್ಯವನ್ನು ನಿನ್ನ ಜೀವನದ ಆದರ್ಶವನ್ನಾಗಿ ಮಾಡಿಕೊಳ್ಳುವ ಮಾತಾಡಿದಾಗ ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ. ನಿನ್ನ ಉತ್ಸಾಹ ಭಂಗ ಮಾಡಲೆತ್ನಿಸಿದೆ. ದೇವರು ನಿನ್ನಲ್ಲಿ ನಾಟ್ಯದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಬೆಳೆಸಿಕೊ ಎಂದರು. ನನಗೀಗ ಗೊತ್ತಿರೋದು ನಾಟ್ಯವಲ್ಲ ಎಂಬುದು ನನಗೆ ಗೊತ್ತಿದೆ. ಎಲ್ಲಿಯಾದರೂ ಹೋಗಿ ಯಾರ ಬಳಿ ಎಲ್ಲಾದರೂ ಕ್ರಮವಾಗಿ ಕಲಿಯಬೇಕೆಂಬ ಅಪೇಕ್ಷೆಯಿದೆ. ಆದರೆ ನಮ್ಮ ತಂದೆಯವರು ಒಪ್ಪುತ್ತಾರೋ ಇಲ್ಲವೋ ಎಂಬ ಭೀತಿ. ಓದುವುದನ್ನು ಬಿಟ್ಟು ಇದೇನು ಅಡ್ಡದಾರಿ ಎಂದು ಕದಲಿಸುತ್ತದೆ ಏನು? ಅದಕ್ಕೆ ಏನು ಮಾಡಲಿ ಎಂದೆ. ನೀನೇನೂ ಮಾಡಬೇಡ. ನಿಮ್ಮ ತಂದೆಯವರೊಂದಿಗೆ ನಾನು ಮಾತಾಡುತ್ತೇನೆ ಎಂದರು. ಅವರ ಮೇಲೆ ಭಾರ ಹಾಕಿ ನಾನು ಸುಮ್ಮನಾದೆ. ಅವರು ನನಗೆ ಆ ಮಾತು ಕೊಟ್ಟ ಮೇಲೆ 1-2 ದಿನ ಕಳೆಯಿತು. ಒಂದು ದಿನ ಬೆಳಗ್ಗೆ ನಾನು ಕೋಣೆಯಲ್ಲಿ ಓದುತ್ತಾ ಕುಳಿತಿದ್ದೆ. ಹೊರಗೆ ನನ್ನ ಉಪಾಧ್ಯಾಯರು ಬಂದು ನನ್ನ ತಂದೆಯನ್ನು ಕೂಗಿದ್ದು ಕೇಳಿಸಿತು. ನನ್ನ ತಂದೆಯವರು ಹೊರಬಂದರು. ಇಬ್ಬರೂ ವರಂಡಾದ ಒಂದು ಬದಿದ್ದುದರಿಂದ ಅವರ ಆಡುವ ಮಾತುಗಳೆಲ್ಲ ನನಗೆ ಚೆನ್ನಾಗಿ ಕೇಳಿಸುತ್ತಿತ್ತು. ಏನು ಗುರುರಾಯರೇ, ಬೆಳಗಿನ ಹೊತ್ತೆ ಬಂದಿರಲ್ಲ? ನಮ್ಮ ತಂದೆ ಕೇಳಿದರು. ಬಹಳ ದಿನವಾಗಿತ್ತು, ನಿಮ್ಮನ್ನು ನೋಡಿಕೊಂಡು ಹೋಗೋಣ ಎಂದು ಬಂದೆ. ನಿಮ್ಮ ಶಿಷ್ಯನ ಸಮಾಚಾರ ಏನಾದರೂ ಇದ್ದರೆ ಕ್ಲಾಸಿಗೆ ಬರುತ್ತಾ ಇದ್ದಾನೆ ತಾನೇ?
ಕ್ಲಾಸಿಗೆ ಬರ್ತಾ ಇದ್ದಾನೆ, ಅವನು ಸಮಾಚಾರವನ್ನೇ ಮಾತಾಡೋಣ ಅಂತ ಬಂದೆ. ಏನು? ಸ್ಕೂಲ್ ಡೇ ದಿನ ಅವನ ನಾಟ್ಯವನ್ನು ನೋಡಿದ್ದೀರಲ್ಲ ನೀವು? ನೋಡಿದೆ. ಅದರ ವಿಷಯದಲ್ಲೇ ನಿಮ್ಮ ಹತ್ತಿರ ಮಾತಾಡೋಣ ಅಂತ ಬಂದೆ. ಸದಾಶಿವನಿಗೆ ನಾಟ್ಯಶಕ್ತಿ ದೈವದತ್ತವಾಗಿ ಬಂದಿದೆ. ಈ ಕಲೆಯನ್ನು ಆಳವಾಗಿ ಕ್ರಮವಾಗಿ ಕಲಿಯಬೇಕೆಂಬ ಅಭಿಲಾಷೆ ಇದೆ. ಆದರೆ ಅವನೇ ನಿಮ್ಮ ಹತ್ತಿರ ಮಾತಾಡಲು ಹೆದರುತ್ತಾನೆ. ಅದಕ್ಕೆ ನಾನೇ ಬಂದೆ. ಅವಕಾಶ ಕಲ್ಪಿಸಿಕೊಡಿ ಶ್ರೀನಿವಾಸರಾಯರೇ. ಮೊನ್ನೆ ಅವನ ನಾಟ್ಯ ನೋಡಿದಾಗಲಿಂದಲೂ ನನಗೂ ಹಾಗೆ ಅನಿಸುತ್ತದೆ. ಅವನಿಗೂ ಈ ಊರಿನಲ್ಲಿ ಮನಸ್ಸಿಲ್ಲ. 16 ವರ್ಷಕ್ಕೆ ಬಂದರೂ ಹೈಸ್ಕೂಲ್ ದಾಟಲಿಲ್ಲ. ಅವನು ದುಡಿದು ನಮಗೆ ಹಾಕುವುದು ಬೇಡ. ಸಾಯುವವರೆಗೂ ಸಾಕಾಗುವಷ್ಟನ್ನು ದೇವರು ಕೊಟ್ಟಿದ್ದಾನೆ. ಆದರೆ ನನಗೆ ಬೇಕಾದದ್ದು ಅವನು ಕೀರ್ತಿಶಾಲೆಯಾಗಿ ಬದುಕಬೇಕೆಂಬುದು. ಇನ್ನೊಬ್ಬರಿಗೆ ಹೊರೆಯಾಗದೆ ಬಾಳಬೇಕು. ದೇವರು ಅವನ ಜೀವನ ಮಾರ್ಗವನ್ನು ನಾಟ್ಯದಲ್ಲಿ ತೋರಿಸುವುದಾದರೆ ನಾನೇಕೆ ಅಡ್ಡ ನಿಲ್ಲಲಿ? ಆದರೂ ಈ ದಾರಿಯಲ್ಲಿ ಬಿಡಲು ನನಗೆ ಒಂದು ಭೀತಿ. ಏನದು? ಹುಡುಗ ಎಲ್ಲಿ ಅಡ್ಡದಾರಿ ಹಿಡಿದಾನೋ ಎಂಬುದು. ನಮ್ಮ ಮನೆತನಕ್ಕೆ ಅದೊಂದು ಹೆಸರು ಬಂದಿಲ್ಲ. ಅವನ ಕಾಲಕ್ಕೂ ಈ ಹೆಸರು ಕೆಡಬಾರದೆಂಬುದು ನನ್ನಿಚ್ಛೆ. ಶೂನ್ಯ ಸದಾಶಿವ ಎಂದು ಹಾಗಾಗುವುದಿಲ್ಲ ಎಂತ ನನಗೆ ನಂಬಿಕೆ ಇದೆ ಶ್ರೀನಿವಾಸರಾಯರೇ. ಆಗಲಿ, ಅವನ ಇಲ್ಲಿ ಯಾವುದು ಮುಗಿದ ಮೇಲೆ ನಾಟ್ಯವನ್ನೇ ಕಲಿಯಲಿ, ನನ್ನದೇನೋ ಅಭ್ಯಂತರವಿಲ್ಲ. ನನ್ನೊಂದು ಸಲಹೆ ಇದೆ, ಕೇಳುತ್ತೀರಾ? ಏನು? ನೋಡಿ, ಎಲ್ಲರೂ ಈ ಶಾಲೆಯ ಓದಿನಿಂದಲೇ ಬದುಕಿಲ್ಲ. ಅವನ ಬಾಳಿನ 1-2 ವರ್ಷಗಳಾದರೂ ಈ ನಿರುಪಯೋಗಿ ಓದಿಗೇಕೆ ವ್ಯರ್ಥವಾಗಬೇಕು? ಹೀಗೂ ಈ ವರ್ಷ ಮುಗಿದಿದೆ. ಅವನು ಸ್ಕೂಲು ಕಲಿಸುವುದಕ್ಕಿಂತ ಹೆಚ್ಚು ಓದಿಕೊಂಡಿದ್ದಾನೆ. ಸುಮ್ಮನೆ ಮುಂದಿನ ವರ್ಷವೇ ಶಾಂತಿನಿಕೇತನಕ್ಕೆ ಕಳಿಸಿಬಿಡಿ. ಅಲ್ಲಿ ಓದು, ನಾಟ್ಯ ಎರಡನ್ನೂ ಕಲಿಯಬಹುದು. ಅಷ್ಟು ದೂರ ಕಳಿಸುವ ವಿಚಾರದಲ್ಲಿ ನಾನೇನು ಹೇಳಲಾರೆ. ಅವನ ತಾಯಿ ಅಜ್ಜಿ ಒಪ್ಪಬೇಕು, ವಿಚಾರಿಸುತ್ತೇನೆ, ಆದರೂ ಒಪ್ಪಲಾರರು. ಹತ್ತಿರದಲ್ಲೆಲ್ಲೂ ಅನುಕೂಲ ಇಲ್ಲವೇ? ನಾನು ಅದನ್ನೇ ಆಲೋಚಿಸಿ ವಿಚಾರಿಸಿದೆ. ಈ ಊರಿನಲ್ಲೇ ಒಂದು ಸ್ಥಳವಿದೆ. ಆದರೆ ಅದು ನಿಮಗೆ ಒಪ್ಪಿಗೆಯಾಗುತ್ತದೆಯೋ ಇಲ್ಲವೋ ಎಂದು ಅನುಮಾನವಾಯಿತು. ಇಲ್ಲಿ ಯಾರು ನಾಟ್ ಹೇಳಿಕೊಡುವವರು? ನನ್ನ ತಂದೆ ಆಶ್ಚರ್ಯದಿಂದ ಕೇಳಿದರು. ನನ್ನ ತಂದೆಯಂತೆ ನನಗೂ ಆಶ್ಚರ್ಯವಾಯಿತು. ಹಾಗೆ ಗುರುರಾಯರ ಆಸಕ್ತಿಯನ್ನು ಕಂಡು ಅಭಿಮಾನವೂ ಮೂಡಿತು. ನಮ್ಮ ದೇಶದ ನಾಟ್ಯಕಲೆ ಉಳಿದಿರುವುದು ನೀಚ ಜನರಲ್ಲಿ. ಅದು ನಮ್ಮ ದುರ್ದೈವ. ಕೆಸರಿನಲ್ಲಿ ಕಮಲವನ್ನು ಆಯ್ದಂತೆ ಅಂತ ಜನರಿಂದಲೇ ನಾವು ಕಲೆಯನ್ನು ಕಲಿತು ಉಳಿಸಬೇಕಾಗಿದೆ. ಈ ಊರಲ್ಲಿ ಲಕ್ಷ್ಮಾ ಸಾನಿ ಎಂಬ ಬಾಕಿ ಇದ್ದಾಳೆ. ಆಕೆಗೆ 60 ವರ್ಷ ವಯಸ್ಸು. ಭರತನಾಟ್ಯ ಅವರ ಪರಂಪರಾಗತವಾದ ಆಸ್ತಿ. ಅಮೂಲ್ಯವಾದ ಕಲಾ ಸಂಪತ್ತಿದೆ. ನಿಮ್ಮ ಮನಸ್ಸಿಗೆ ಬೇಸರವಾಗದಿದ್ದರೆ ಆಕೆ ಹತ್ತಿರ ನಿಮ್ಮ ಮಗನಿಗೆ ಹೇಳಿಸಬಹುದು. ಇದು ಯೋಚಿಸಬೇಕಾದ ವಿಷಯ. ತಿಳಿದು ಬಯಸಿಗೆ ಬಂದ ಮಗನನ್ನು ಅಂಥ ಜಾಗಕ್ಕೆ ಕಳಿಸಬೇಕೆಂದರೆ ಮನಸ್ಸು ಒಪ್ಪುವುದಿಲ್ಲ. ಆದರೂ ಕಣ್ಣ ಮುಂದಿರುತ್ತಾನೆ ಎಂಬುದೊಂದು ಸಮಾಧಾನವಿದೆ. ಮನೆಯಲ್ಲೂ ವಿಚಾರಿಸಿ ಹೇಳುತ್ತೇನೆ. ಅದು ಹೋಗಲಿ, ಅವನು ಮಾಡಿದ್ದನ್ನು ಯಾರು ಹೇಳಿಕೊಟ್ಟರು? ನಿಮಗೇನು ಗೊತ್ತಿಲ್ಲವೇ? ಇಲ್ಲ, ನಮಗೆ ಅದರ ಸುಳಿವೇ ತಿಳಿದಿರಲಿಲ್ಲ. ನಾಟಕದ ಕಂಪನಿಯೊಂದು ಬಂದಿತ್ತಲ್ಲ. ಅದರಲ್ಲಿ ನನ್ನ ಅರ್ಥನ ನೋಡಿ ನಾಟ್ಯದ ಜಾಡು ಕಂಡುಕೊಂಡ. ಮುಂದಿನ ಅಭ್ಯಾಸ. ಸದಾಶಿವ ಮನೆಯಲ್ಲಿದ್ದಾನೇನು? ಇಲ್ಲ ಅಂತ ಕಾಣಿಸುತ್ತೆ. ಹಾಗಾದರೆ ಅವನ ಕೊನೆಗೆ ನಡೆಯಿರಿ. ಅವನ ಗುರುಗಳನ್ನು ತೋರಿಸುತ್ತೇನೆ. ಇಬ್ಬರು ನನ್ನ ರೂಮಿಗೆ ಬರುವ ಸದ್ದಾಯಿತು. ಬೇರೇನು ಮಾಡಲು ತೋರದೆ ಮಂಚದ ಅಡಿಯಲ್ಲಿ ಅವಿತುಕೊಂಡೆ. ನನ್ನ ತಂದೆ, ಗುರುರಾಯರು ಇಬ್ಬರೂ ಒಳಗೆ ಬಂದರು. ಗುರುರಾಯರು ನನ್ನ ತಂದೆಗೆ ಕೋಣೆಯಲ್ಲಿದ್ದ ನಿಲುಗನ್ನಡಿ, ಡ್ರಾಮಾಫೋನು ಪೆಟ್ಟಿಗೆ ತೋರಿಸಿ, ಇದೇ ಅವನ ಗುರುಗಳು ಎಂದರು. ನಮ್ಮ ತಂದೆ ಏನು ಮಾತಾಡಲಿಲ್ಲ. ಗುರುರಾಯರೇ ಹೇಳಿದರು, ಏಕಲವ್ಯನ ಗುಣವಿದು ಸದಾಶಿವನಲ್ಲಿ. ಅವನು ಏಕಲವ್ಯನಾಗುತ್ತಾನೋ ಅರ್ಜುನನಾಗುತ್ತಾನೋ ನನಗೆ ಗೊತ್ತಿಲ್ಲ ಗುರುರಾಯರೇ. ನನಗೆ ತಿಳಿದಿರುವುದಿಷ್ಟು: ದಿನಾ ದೇವರ ಪೂಜೆ ಮಾಡುವಾಗ ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಒಂದು ಹೂ ಹಾಕುತ್ತೇನೆ. ನನ್ನ ತಂದೆ ನನಗೆ ಆದರ್ಶವಾಗುವಷ್ಟು ಮಟ್ಟಿಗೆ ಬಾಳಿ ಮನೆತನದ ಮಾನವನ್ನು ಉಳಿಸಿ ಹೋದರು. ನಾನು ಅದನ್ನು ಕಾಪಾಡಿದ್ದೇನೆ ಎಂದೇ ನಂಬಿದ್ದೇನೆ. ನನ್ನ ಮಗನು ಅಷ್ಟು ಮಾಡಿದರೆ ಸಾಕು. ಹೆಚ್ಚು ಕೀರ್ತಿಶಾಲಿ ಆದರೆ ಮತ್ತಷ್ಟು ಸಂತೋಷ. ನಿಮ್ಮ ಮಗನಲ್ಲಿ ನಂಬಿಕೆ ಇಡಿ ಶ್ರೀನಿವಾಸರಾಯರೇ. ನಿಮ್ಮ ಶಿಷ್ಯನಲ್ಲಿ ನಿಮಗೆ ನಂಬಿಕೆ ಇದ್ದರಾಯಿತು. ಮನೆಯಲ್ಲಿ ಅವನು ಹೇಗಿರುತ್ತಾನೋ ಬಿಡುತ್ತಾನೋ, ಕೊರಗಿ ಹೇಗಿರುತ್ತಾನೆಂಬುದು ನನಗಿಂತ ನಿಮಗೆ ಗೊತ್ತು. ಒಂದು ವೇಳೆ ನನ್ನ ಮಗನನ್ನು ಜನ ಕೆಟ್ಟವನೆಂದರೂ ನನ್ನ ಕಣ್ಣಿಗೆ ಒಳ್ಳೆಯವನಾಗಿ ಕಾಣಿಸಬಹುದು. ನೀವು ಹೊರಗಿನವರು. ನೀವು ಒಳ್ಳೆಯವನು ಎಂದರೆ ಸರಿ. ನಿಮ್ಮಂಥ ತಂದೆಗಳು ತುಂಬ ಅಪರೂಪ. ಅವನ ಜನ್ಮಕ್ಕೆ ನಾನು ನಿಮಿತ್ತ, ಅವನ ಬುದ್ಧಿಗೆ ನೀವು ನಿಮಿತ್ತ, ಅವನ ಬಾಳು ಅವನ ಕೈಲಿದೆ.
ಅವನು ಹೇಗೆ ಬದುಕಿದರೂ ನೋಡಲು ನಾವು 100 ವರ್ಷ ಬದುಕಿರುವುದಿಲ್ಲ. ಅವನ ಜೀವನ ಅವನ ಹೊಣೆಗಾರಿಕೆ. ಆದಷ್ಟು ತಿಳಿದುಕೊಂಡು ನಡೆದರೆ ಸಾಕು. ಅವನ ಕೆಟ್ಟವನಾದರೆ 2 ವರ್ಷ ಕಣ್ಣೀರು ಹಾಕುತ್ತೇವೆ, ಒಳ್ಳೆಯವನಾದರೆ ಮಗ ಎಂದು ಅಭಿಮಾನದಿಂದ 2 ವರ್ಷ ಸಂತೋಷಪಡುತ್ತೇವೆ. ಅವನ ಕಷ್ಟಕ್ಕೂ ಸುಖಕ್ಕೂ ಅವನೇ ಹೊಣೆಯಲ್ಲವೇ ಗುರುರಾಯರೇ? ನಿಮ್ಮ ಪರಿಚಯವಿರಲಿಲ್ಲ ಶ್ರೀನಿವಾಸರಾಯರೇ. ಈ ಊರಲ್ಲಿ ಒತ್ತು ಕಳೆಯಲು ನನಗೊಂದು ಹೊಸ ಆಸರೆ ಸಿಕ್ಕಂತಾಯಿತು. ನಾನು ಬಂದ ಕೆಲಸ ಇಷ್ಟು ಹೂವೆತ್ತಿದಷ್ಟು ಹಗುರವಾಗಬಹುದೆಂದು ನಂಬಿರಲಿಲ್ಲ. ಇವತ್ತು ನಿಮ್ಮ ಪರಿಚಯವಾಯಿತು. ಇನ್ನು ನಿಮಗೆ ನನ್ನ ಕಾಟ ತಪ್ಪಿದ್ದಲ್ಲ. ಆಗಾಗ ಇಂಥ ತೊಂದರೆ ಕೊಡುತ್ತೀರಿ. ಏನೋ ಮಾತಿನಲ್ಲಿ ಮುದ್ದು ಕಳೆಯಿತು. ಬನ್ನಿ ಕೊಂಚ ಕಾಫಿ ಕುಡಿದು ಹೋಗಿ ಎಂದು ತಂದೆ. ಅವರು ಗುರುರಾಯರನ್ನು ಕರೆದುಕೊಂಡು ಹೊರಗೆ ಹೋದರು. ನಾನು ಮಂಚದ ಅಡಿಯಿಂದ ಹೊರಬಂದೆ. ಇಬ್ಬಗಿಯ ಹೆಮ್ಮೆ ನನ್ನೆದೆಯಲ್ಲಿ ತಾಂಡವಡುತ್ತಿತ್ತು. ನನಗೂ ಅಂದು ನನ್ನ ತಂದೆಯವರ ಪರಿಚಯವಾಯಿತು. ಅಂದು ನನ್ನ ಬಾಳ ಗುರಿಯ ನಿರ್ಧಾರವಾಯಿತು.